ಸರ್ ಈಗ ನೆಗೆಟಿವ್ ಪಾಸಿಟಿವ್ ಅನ್ನೋಂಥದ್ದು ತುಂಬ ಇದೆ ಈಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪಾಸಿಟಿವ್ ಆಗೂ ಬರುತ್ತೆ ನೆಗೆಟಿವ್ ಆಗಿ ಬರುತ್ತೆ. ಒಂದು ರೀತಿಯಲ್ಲಿ ನೋಡಿದ್ರೆ ನಿಮಗೆ ತುಂಬ ಪಾಸಿಟಿವೇ ಬಂದಿರುವಂಥದ್ದು, ಯಾಕಂದರೆ ನಿಮ್ಮ ವ್ಯಕ್ತಿತ್ವನ ತುಂಬ ಜನರು ಇಷ್ಟಪಟ್ಟಿರುವಂಥದ್ದು. ಸೊ ದಟ್ ಆ ಆ್ಯಂಗಲಲ್ಲಿ ನೋಡೋದಾದ್ರೆ ಈಗ ಪಿ ಆರ್ ಒಗಳು ವ್ಯಕ್ತಿತ್ವದ ಬಗ್ಗೆ ಈಗ ಒಬ್ಬರ ಬಗ್ಗೆ ಅಪೋಸಿಟ್ ಆಗಿ ಏನೋ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ಅವರಿಗೆ ಅದನ್ನೇ ಜನರು ಬಿಲೀವ್ ಮಾಡ್ತಾರೆ ಅನ್ನುವಂಥದ್ದು. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಅದೇ ಇನ್ಸ್ಟಾಗ್ರಾಮಲ್ಲಿ ಏನೇ ಬಂದರೂ ಎಲ್ಲರೂ ಬಿಲೀವ್ ಮಾಡೇ ಮಾಡ್ತಾರೆ. ಅಂದರೆ ಎಲ್ಲರೂ ಅನ್ನೋದಕ್ಕಿಂತ ಒಂದು ಆಲ್ಮೋಸ್ಟ್ ಮೆಜಾರಿಟಿ ಅದನ್ನ ಬಿಲೀವ್ ಮಾಡೇ ಮಾಡ್ತಾರೆ. ನನಗೆ ಕೇಳಿದ್ರೆ ನೆಗೆಟಿವ್ ಬಂದಾಗ ಕೆಳಗೆ ಹೋಗ್ಬಾರ್ದು, ಪಾಸಿಟಿವ್ ಬಂದಾಗ ಮೇಲೆ ಹೋಗ್ಬಾರ್ದು. ಎಲ್ಲಿದ್ದೇವೋ ಅಲ್ಲಿದ್ದರೆ ತಲೆಗೆ ಏನು ಬರಲ್ಲ, ನೆಮ್ಮದಿಯಾಗಿರ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು. ಸರ್ ಈಗ ವೇಟ್ ವಿಚಾರ ನೋಡಿದ್ರೆ ಎಷ್ಟು ವೇಟ್ ಕಮ್ಮಿ ಆಗಿದ್ರೆ, ಹೋಗುವಾಗ ಎಷ್ಟಿದ್ರಿ, ಬಂದಮೇಲೆ ಎಷ್ಟಾಗಿದೆ? ಹೋಗ್ಬೇಕಾದ್ರೆ 80 kg ಇದ್ದೆ, ಬಂದಮೇಲೆ ಚೆಕ್ ಮಾಡಿಲ್ಲ. ಏನೊಂದು 10 kg ಕಮ್ಮಿ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. 4 ತಿಂಗಳಲ್ಲಿ 10 kg ಇಳಿಸೋದು ಆರಾಮ? 10 kg ಇಳಿಸೋದು ಆರಾಮ ಅನ್ನೋದಕ್ಕಿಂತ ನನಗೆ ಮಸಲ್ ಲಾಸ್ ಆಗಿರೋದು, ಫ್ಯಾಟ್ ಲಾಸ್ ಅಂತಲ್ಲ, ಮಸಲ್ ಲಾಸ್ ಆಗಿರೋದು ಬೇಜಾರು. ಇವಾಗ 10 kg ನನಗೆ ಏನು ಮಾಡ್ಬೇಕಂದ್ರೆ ಮತ್ತೆ 6 ತಿಂಗಳು ವರ್ಕೌಟ್ ಮಾಡಬೇಕು. ನೋಡೋಣ. ಈಗ ರೆವಿನ್ಯೂರೇಷನ್ ಎಷ್ಟು ಪೇಮೆಂಟ್ ಎಷ್ಟಾಗಿದೆ, ಎಷ್ಟು ಬಂದಿರ್ಬೋದು ಧನುಷ್ ಅವರಿಗೆ? ನಿಮ್ಗೇನು ಅನ್ಸುತ್ತೆ? ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಸರ್. ಅಲ್ಲ ಅಭಿಮಾನಿಗಳದ್ದು ಒಂದೇನೋ ಇಟ್ಕೊಂಡಿರ್ತೀರಲ್ಲ ಅಂದಾಜ್ ಅಂತ ನಮಗೆ ಗೊತ್ತಿರಲ್ವಲ್ಲ ಸರ್, ಡೈರೆಕ್ಟ್ ಆಗಿ ಆಸ್ ಇಟ್ ಈಸ್ ನಿಮ್ಮ ಜೊತೆ ಮಾತಾಡಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಒಂದು ಅಂದಾಜ್ ಮೇಲೆ ಹೇಳೋದಂದ್ರೆ ಎಷ್ಟಿರ್ಬೋದು? ಏನು ಕಮ್ಮಿ, ಒಂದೆಷ್ಟೋ ಇಷ್ಟೋ ಮನೆ ನಡ್ಸೋಕೆ ಒಂದಷ್ಟೋ ಇಷ್ಟೋ ಕೊಟ್ಟವ್ರೆ, ಅದ್ರಲ್ಲಿ ನಡ್ಸ್ಕೊತಾ ಇದೀವಿ ಅಷ್ಟೇ. ಸರ್ ಈಗ 24 ಜನರು ಅಥವಾ 15 ಕ್ಯಾರೆಕ್ಟರ್ಗಳು ತುಂಬ ಚೇಂಜ್, ಎಲ್ಲರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿರುತ್ತೆ. ಸೊ ಗಿಲ್ಲಿಯವರು ಮತ್ತೆ ನಿಮ್ಮದು ಮಧ್ಯೆ ಅಷ್ಟೊಂದು ಜಗಳಗಳು ಆಗ್ತಾ ಇರಲಿಲ್ಲ, ಅಥವಾ ಬೇರೆಯವ್ರ ಜೊತೆ ನೀವು ಜಗಳಕ್ಕೆ ಅಷ್ಟೊಂದು ಹೋಗ್ತಾ ಇರಲಿಲ್ಲ. ಈಗ ಹೊರಗಡೆ ಬಂದಾದಮೇಲೆ ಗಿಲ್ಲಿಯವರ ವಿಚಾರದಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಶ್ವಿನಿ ಅವ್ರು ಮಾತಾಡಿರೋದಾಗಿರ್ಬೋದು, ಅಥವಾ ಇನ್ನು ಬೇರೆ ಪಬ್ಲಿಕ್ ಹೇಳೋದು ಸಹ ಒಂದಷ್ಟು ಜನರು ಹೇಳ್ತಾ ಇರುವಂಥದ್ದು. ಗಿಲ್ಲಿಯವರು ಬಡವ ಅಂತ ಹೇಳಿ ಪೋಟ್ರೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ವಿನ್ ಆಗಿದ್ದಾರೆ, ಬಟ್ ಅವರು ಆ್ಯಕ್ಚುಲಿ ಬಡವರಲ್ಲ ಅಂತ ಹೇಳಿ ಇದನ್ನು ಅಶ್ವಿನಿ ಅವರು ಸಹ ಒಂದು ಹೇಳಿರುವಂಥದ್ದು. ಇದಕ್ಕೆ ತಮ್ಗೆ ಏನು ಅನ್ಸುತ್ತೆ ಸರ್? ತಾವೇನು ಹೇಳ್ತೀರಾ ರಿಯಾಕ್ಟ್ ಮಾಡೋದಾದ್ರೆ? ಗೆದ್ಮೇಲೆ ಮಾತಾಡಬಾರ್ದು, ಗೆದ್ಮೇಲೆ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಬಡವ ಆಗಿದ್ರು ಗೆಲ್ಬೋದು, ಸಾಹುಕಾರರಾಗಿದ್ರು ಗೆಲ್ಬೋದು, ಅದ್ರಲ್ಲಿ ತಪ್ಪೇ ಇಲ್ಲ. ಗೆಲ್ಲೋದ್ರ ಮೇಲೆ ಬಡವ ಸಾಹುಕಾರ ಅಂತೆಲ್ಲ ಬರಲ್ಲ. ಆಟ ಚೆನ್ನಾಗಿದ್ರೆ ಗೆಲ್ತೀವಿ. ಅದು ಬಿಟ್ಟರೆ ಈ ಬಡವ ಅಂತೆಲ್ಲ ಗೆಲ್ತಾರೆ ಅಂತ ನಾನು ನಂಬಲ್ಲ.